ಎಸ್ ಪ್ರಿಯ ವಿದ್ಯಾರ್ಥಿಗಳೇ, ನೋಡಿ ಇಲ್ಲೊಂದು ಕ್ವಶನ್ ಇದೆ, ಇದನ್ನ ಹೇಗೆ ಬಿಡಿಸಬೇಕು ಅಂತ. ರಾಕೇಶ್ ಡಿಡಂಟ್ ಡ್ಯಾಶ್ ಎನಿಥಿಂಗ್ ಅಂತ ಇದೆ. ಓಕೆ, ನೋಡ್ರಿ ಇಲ್ಲಿ ಆಪ್ಷನ್ ಏನಿದೆ ರೀ, ಇಲ್ಲಿ ಸೇ ಇದೆ, ಸೇಸ್ ಇದೆ ಮತ್ತು ಸೆಡ್ ಇದೆ. ಓಕೆ, ಹಾಗಾದ್ರೆ ನೀವು ಈ ಒಂದು ಸೆಂಟೆನ್ಸ್ ಅನ್ನು ನೋಡಿದಾಗ ನೀವು ಫಸ್ಟ್ ಅರ್ಥ ಮಾಡ್ಕೊಬೇಕಾಗಿರೋದು ಇದು ಯಾವ ಸೆಂಟೆನ್ಸ್ ಅಲ್ಲಿ ಇದೆ. ಮೊದಲು ಇದು ನೋಡ್ರಿ, ಇಲ್ಲಿ ಡಿಡಂಟ್ ಅಂತ ಬಂದಿದೆ ಇಲ್ಲಿ. ಹಾಗಾದ್ರೆ ಇದು ಪಾಸ್ಟ್ ಟೆನ್ಸಿನ ಒಂದು. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ ಒಂದು ತಿಳ್ಕೊಳ್ಳಿ, ಯಾವಾಗಲೇ ನೀವು ಇದು ಡೋಂಟು, ಡಸಂಟು ಮತ್ತು ಡಿಡೆಂಟ್ ಈ ಮೂರೂ ಥಿಂಗ್ಸ್ಗಳು ಬಂದು ಒಂದು ಸೆಂಟೆನ್ಸ್ ಅಲ್ಲಿ ಬಂದ್ರೆ ನಾವು ಯಾವಾಗಲೂ ಕೂಡ ಅಲ್ಲಿ ಏನು ಮಾಡ್ಬೇಕ್ರಿ, ವರ್ಬ್ ಫ್ರಮ್ ಒಂದನ್ನ ಯೂಸ್ ಮಾಡಬೇಕು, ಅಂದ್ರೆ ಬೇಸ್ ಫಾರ್ಮ್ ಅನ್ನ ಯೂಸ್ ಮಾಡ್ಬೇಕಾಗ್ತದೆ. ಓಕೆ, ಸೊ ಈ ಬೇಸ್ ಫಾರ್ಮ್ ಯಾವ್ದಿದೆ ರೀ ಈ ಸೆಂಟೆನ್ಸ್ ಅಲ್ಲಿ ಅಂತಂದ್ರೆ ವಿದ್ಯಾರ್ಥಿಗಳೇ ಸೇಸ್ ಅಂಕ್ರಿ ಬರುವುದಿಲ್ಲ, ಯಾಕಂದ್ರೆ ಇದು ಡಿಡೆಂಟ್ ಇದ್ದಾಗ ನಾವು ಸೇಸ್ ಅಂತ ಬಳಸುವುದಿಲ್ಲ. ಸೊ ಸೆಡ್ ಅನ್ನೋದು ಪಾಸ್ಟ್ ಟೆನ್ಸ್ ಇದಾಗಿದೆ, ಇಲ್ಲಿ ಪಾಸ್ಟ್ ಟೆನ್ಸ್ ಅನ್ನ ನಾವು ಆಲ್ರೆಡಿ ಬಳಸಿರೋದ್ರಿಂದ ಇದೂ ಕೂಡ ಬರುವುದಿಲ್ಲ. ಹಾಗಾಗಿ ಇಲ್ಲಿ ನಾವು ಏನು ಮಾಡಿಸ್ಬೇಕ್ರಿ, ಸೇ ಅನ್ನೋದನ್ನ ಬಳಸಬೇಕಾಗ್ತದೆ. ಎಲ್ಲೇ ನೀವು ಡೋಂಟು, ಡಸಂಟು ಮತ್ತು ಡಿಡೆಂಟ್ ಬಂದ್ರೆ ವರ್ಕ್ ಫ್ರಮ್ ಒನ್ನನ್ನೇ ಬಳಸಬೇಕು. ಅರ್ಥ ಆಯ್ತಲ್ಲ? ಎಸ್.